ರಾಯಬಾಗ್ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ SC/ST ಅಟ್ರಾಸಿಟಿ ಕಾಯ್ದೆ ಕಮಿಟಿ ಸಭೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರಗಳು ನೀಡಲಾಗಿದ್ದು, ಅಥಣಿ ಡಿವೈಎಸ್ಪಿ ಉಪವಿಭಾಗದ ಹಲವು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ಮಾಹಿತಿ ಹೇಳಲಾಗಿದೆ. ಕೇಸ್ ಒಟ್ಟು ಎಷ್ಟು ದಾಖಲಾಗಿವೆ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಲಾಗಿದೆಯಾ, ಸಂತ್ರಸ್ತರಿಗೆ ಸಮಾಜ ಕಲ್ಯಾಣದಿಂದ ಮಂಜೂರಾದ ಹಣ, ಇನ್ನೂ ಹಲವಾರು ಪ್ರಶ್ನೆಗಳನ್ನು ಹೇಳಲಾಗಿದೆ. ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಕೇಸ್ ದಾಖಲು ಮಾಡದೆ ಉನ್ನತ ಹುದ್ದೆಯಲ್ಲಿರುವ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನೊಳ್ಳಿ ಅವರ ಮೇಲೆ ಈ ಹಿಂದೆ ಯುವತಿಯೊಬ್ಬಳು ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದು, ಅದರ ಬಗ್ಗೆನೂ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಮಾಡಲಾಗಿದೆ ಎನ್ನಲಾಗಿದ್ದು, ಕೇಸ್ ಯಾವ ಹಂತದಲ್ಲಿದೆ ಎಂಬುದನ್ನು ಸಾರ್ವಜನಿಕವಾಗಿ ಕಮಿಟಿಯ ಸದಸ್ಯರೊಬ್ಬರು ಕೇಳಿದ್ದಾರೆ. ಯಾರು ನಮ್ಮ ಅಪೋಸಿಟ್ ಇರ್ತಾರಂದ್ರೆ ಅವ್ರು ಫಸ್ಟ್ ಕೇಸ್ ಫೈಲ್ ಮಾಡ್ಕೋತಾರೆ, ನಂತರ ಇವ್ರು ತಗೋತಾರೆ. ಆಯ್ತು ಇವ್ರು ಯಾಕೆ ಲೇಟಪ್ಪ ಮತ್ತೆ ಇಲ್ಲ ಕೊಟ್ಟವ್ರು ಬರ್ಕೊಡಕಂತ ಹೇಳಿ ಇವ್ರ ಕರೆಸ್ತಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ. ಅದಕ್ಕೆ ಜನವರಿ 1ನೇ ತಾರೀಕು ಹಿಡ್ಕೊಂಡು ಡಿಸೆಂಬರ್ 31, 2024 ತನಕ ನಮ್ಮ ಅಥಣಿ DSP ಅವ್ರು ಸಂಬಂಧಪಟ್ಟಂಥ ಕೇಸ್ಗಳು ಏಟಾಗ್ಯಾವು, ಅದಕ್ಕೆ ಕೌಂಟರ್ ಕೇಸ್ ಆಗ್ಯಾವು. ಎಷ್ಟು ಜನರಿಗೆ அந்த ಶಿಕ್ಷೆ ಪ್ರಮಾಣ ಏನಾಗೈತಿ, ಚಾರ್ಜ್ ಶೀಟ್ ಸಮಿತಿ ಆಗೈತಿ, ದುಡ್ಡು ಎಷ್ಟು ಜನರು ರಿಲೀಸ್ ಆಗೈತಿ. ಇದು 1ನೇದು ಸರ್. ಇನ್ನು 2ನೇದ್ರಿ ನಾ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟ ಒಂದು ಕ್ವಶನ್ ಸರ್. ಕಾರ್ಮಿಕರಂದ್ರೆ ಮೋಸ್ಟ್ಲಿ 90% SC/ST ಜನ ಕಟ್ಟಡ ಕಾರ್ಮಿಕರು, ಆಮೇಲೆ ದೊಡ್ಡ ಕಾರ್ಮಿಕರು, ಪೇಂಟಿಂಗ್ ಮಾಡೋರು. ಅದೇ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ಅಬ್ಬರವಾಡಿ ಗ್ರಾಮದ ಜನರು ರಾಯಬಾಗ್ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದು, ಅಬ್ಬರವಾಡಿ ಗ್ರಾಮದಲ್ಲಿರುವ SC/ST ಸ್ಮಶಾನ ಭೂಮಿಯನ್ನು ಜನರು ಒತ್ತುವರಿ ಮಾಡುತ್ತಿದ್ದಾರೆ, ನಮಗೆ ಸ್ಮಶಾನ ತುಂಬಾ ಬೇಲಿ ನಿರ್ಮಾಣ ಮಾಡಿಕೊಡಿ ಎಂದು ಕಚೇರಿ ಎದುರು ಧರಣಿ ನಡೆಸಿದ್ದು, ತಹಶೀಲ್ದಾರ್ ಸುರೇಶ್ ಮುಂಜೆ ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಹಾರೈಕೆ ಉತ್ತರ ನೀಡಿ ಪಲಾಯನ ಮಾಡಿದ್ದಾರೆ. ಸ್ಮಶಾನ ಭೂಮಿ ಸಲುವಾಗಿ DC ಆದೇಶ ಆಗಿ 2 ವರ್ಷ ಆಯ್ತು. 2 ವರ್ಷದ ಇಲ್ಲಿ ಒಂದು 10ರಿಂದ 20 ಸಲ ಮನೆ ಕೊಟ್ಟಿರ್ತೀವಿ ತಹಸೀಲ್ ಆಫೀಸ್. ಆದ್ರೂ ಯಾರು ಬರಾಕ್ತಾ ಇರಲಿಲ್ಲ. ಇಲ್ಲಿ ಮನೆ ಕೊಟ್ಟಿದ್ದು ತಹಸೀಲ್ ಆಫೀಸ್ಗೆ ಒಂದು 15 ದಿನ ಆಯ್ತು. ಅಷ್ಟಾದ್ರೂ ಯಾರು ಬರಾಕ್ತಾ ಇರಲಿಲ್ಲ. DC ಆದೇಶಕ್ಕೆ 2 ವರ್ಷ ಆದ್ರೆ ಇಲ್ಲಿ ತನಕ ಯಾರು ಒಬ್ರು ಬಂದಿಲ್ಲ. ಸ್ಮಶಾನ ಭೂಮಿ ಏನಾಗಬೇಕಾದ್ರೆ ಹದ್ಬಸ್ತಾಗಿ ಕೊಡ್ಬೇಕು. 17 ಎಕರೆ ಕುಲ್ಲಾ ಕಾರ್ಯ ಜಾಗ ಐತ್ರಿ. ಅದ್ರಾಗ ನಮ್ಗೆ ಬರೀ ಒಂದು 2 ಎಕರೆ ಕೇಳ್ತೀವಿ ರೀ. ಅದು ದಲಿತರಿಗೆ ಯಾರಿಗೂ ಹೊಲ ಇಲ್ದವ್ರಿಗೆ ಮಣ್ಣು ಕೊಡಕಲ್ಲ, ಪಿಚ್ಚ ಮಣ್ಣು ಕೊಡಕ್ಕೆ ನಾವು ಮಾಡ್ತೀವಿ. ಆದ್ರೆ ಯಾರು ಸರ್ ಏನಂದ್ರೆ ಅವ್ರು ಹಂಗೆ ಆರೈಕೆ ಉತ್ತರ ಕೊಟ್ಕೊಂಡಿದ್ದಾರೆ. ಇವತ್ತ ನಾಳೆ ಅನ್ಕೋತೀವಿ 6-7 ತಿಂಗಳು ಹೇಳ್ತೀವಿ, ಅದು ಏನಿಲ್ಲ. SC/ST ಅಟ್ರಾಸಿಟಿ ಕಮಿಟಿ ಸಭೆ ನಡೆಸುವ ಸ್ಥಳದಲ್ಲಿ ಹೋಗಿ ತಮ್ಮ ಮನವಿಯನ್ನು ಉಪವಿಭಾಗ ಅಧಿಕಾರಿಗಳಿಗೆ ನೀಡಿ ಧ್ವನಿ ಎತ್ತಿದ್ದಾರೆ. ಸದ್ಯದಲ್ಲೇ ಭೂಮಿ ಸರ್ವೆ ಮಾಡಿ ಬೇಲಿ ಹಾಕಿ ಕೊಡುವುದು ಎಂದು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸಬ್ಗಾವಿ ಅವರು ಹೇಳಿದರು. ಉದಯ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ.